ಲೇಖ. ಗುಡ್ ಮಾರ್ನಿಂಗ್ ಸರ್. ಓ ಪ್ರಧಾನ್, ಮಾರ್ನಿಂಗ್. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಸರೋಜಮ್ಮ, ಕಾಫಿ ತಗೊಂಬಮ್ಮ. ಸರ್ ಇರಲಿ, ಅದೆಲ್ಲ ಬೇಡ. ಏನು ಸಮಾಚಾರ? ಪತ್ರಿಕೆ ವಿಷಯ ಮಾತಾಡೋಕೆ ಬಂದ್ರಾ? ಇಲ್ಲ ಸರ್, ಸ್ವಲ್ಪ ಪರ್ಸ್ನಲ್ ವಿಚಾರನೇ ಮಾತಾಡೋದಿತ್ತು. ಪರ್ಸ್ನಲ್ ವಿಚಾರನ? ಹೇಳಿ ಪ್ರಧಾನ್. ಸರ್ ಅದು ಹೊರಗಡೆ ಲಾನಲ್ಲಿ ಮಾತಾಡ್ಬೋದಾ ಸರ್? ಸರಿ ಬನ್ನಿ. ಬನ್ನಿ ಪ್ರಧಾನ್, ಕೂತ್ಕೊಳ್ಳಿ. ಬನ್ನಿ. ಈಗ ಹೇಳಿ, ಏನು ವಿಷಯ? ಸರ್, ನೀವು ಮೊನ್ನೆ ಮಾತಾಡಿದ್ದು ನಾನು ತುಂಬ ಯೋಚನೆ ಮಾಡಿದೆ. ಬದುಕು ಎಲ್ಲೋ ಒಂದು ಕಡೆ ತಟಸ್ಥವಾಗಿರಬಾರ್ದು, ಅದು ಚೆನ್ನಾಗಿರಬೇಕು ಅಂತ ನೀವು ಹೇಳಿದ ಮಾತು ನನ್ನನ್ನು ತುಂಬ ಕೊರಿತಾ ಇತ್ತು ಸರ್. ನಾನು ಹೀಗೆ ಒಬ್ಬಂಟಿಯಾಗಿರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅನ್ಸೋಕ್ಕೆ ಶುರುವಾಯಿತು. ವೆರಿ ಗುಡ್. ಹಾಗಾದರೆ ಇನ್ನೊಂದು ಮದುವೆ ಮಾಡ್ಕೊಳ್ಳೋಕ್ಕೆ ಯೋಚನೆ ಮಾಡಿದ್ದೀರಾ? ಹೌದು ಸರ್. ಒಳ್ಳೆ ನಿರ್ಧಾರ. ಗೋ ಹೆಡ್. ಥ್ಯಾಂಕ್ ಯು ಸರ್. ಸರ್, ಅದು ನಾನೊಬ್ಬರನ್ನ ಇಷ್ಟಪಟ್ಟಿದ್ದೀನಿ. ಯಾರದು? ಶಿ ಈಸ್ ಆಲ್ರೆಡಿ ಮ್ಯಾರಿಡ್ ಸರ್. ಆದರೆ ಗಂಡ ಇಲ್ಲ. ಅವ್ರ ಹತ್ರ ಈ ವಿಚಾರ ಪ್ರಸ್ತಾಪ ಮಾಡಬೇಕಾಗಿದೆ. ಅವ್ರು ಒಪ್ಕೊಂಡ್ರೆ ಈ ಮದುವೆ ನಡೆಯುತ್ತೆ. ಆದರೆ ಅವ್ರನ್ನ ಕೇಳೋದು ಸರಿನೋ ತಪ್ಪೋ ನನಗೆ ಗೊತ್ತಾಗ್ತಾ ಇಲ್ಲ. ಒಂಥರ ದ್ವಂದ್ವದಲ್ಲಿ ಸಿಕ್ಕಾಕೊಂಡಿದ್ದೀನಿ. ಅದರಲ್ಲಿ ಹಿಂಜರಿಕೆ ಯಾಕೆ ಪ್ರಧಾನ್? ಪ್ರಪೋಸ್ ಮಾಡಿ, ಇಷ್ಟ ಇದ್ರೆ ಒಪ್ಕೋತಾಳೆ, ಇಲ್ಲದ್ರೆ ಇಲ್ಲ. ಅದಕ್ಕೆ ನಿಮ್ಮ ಪರ್ಮಿಷನ್ ಕೇಳೋಣ ಅಂತ ಬಂದೆ ಸರ್. ನಿಮಗೆ ಗೊತ್ತಾಗದೆ ಇದೆಲ್ಲ ನಡಿಬಾರ್ದು ಅಂತ. ನನ್ನ ಪರ್ಮಿಷನ್ನ? ಅರ್ಥ ಆಗಲಿಲ್ಲ ನನಗೆ. ನನಗೂ ಅಸ್ಪಷ್ಟವಾಗಿ ಅರ್ಥ ಆಗಿತ್ತು ಸರ್. ಅದಕ್ಕೆ ನಿಮ್ಮ ಹತ್ರ ಕ್ಲಾರಿಫೈ ಮಾಡ್ಕೋತಾ ಇದ್ದೀನಿ. ಹೋದ ಸರಿ ನೀವು ನನ್ನ ಹತ್ರ ಮಾತಾಡಿದಾಗ ನನ್ನ ಮದುವೆ ಬಗ್ಗೆ ಮಾತಾಡಿ ಆಮೇಲೆ ನನ್ನ ಬದುಕಿನ ಜೊತೆ ತೇಜಸ್ವಿನಿ ಬದುಕನ್ನು ಪಕ್ಕ ಇಟ್ಟು ಮಾತಾಡಿದ್ರಿ. ಹಾಂ ಹೌದು ಸರ್. ನೀವು ಮಾತಾಡಿದ್ದನ್ನು ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀನೋ ಗೊತ್ತಾಗ್ತಿಲ್ಲ. ನಿಮ್ಮ ಸೊಸೆ ಮದುವೆ ಆಗಬೇಕು, ಆಕೆ ಬದುಕನ್ನು ಕಟ್ಕೋಬೇಕು ಅನ್ನೋದ್ರ ಜೊತೆಗೆ ನನ್ನ ವಿಷಯನೂ ನೀವು ಲಿಂಕ್ ಮಾಡಿ ಮಾತಾಡಿದ್ರಿ. ಹೌದು ಸರ್, ನಿಮ್ಮ ಮಾತನ್ನು ಕೇಳಿದ್ಮೇಲೆ ನಾನು ಅವ್ರನ್ನ ಕೇಳ್ಬೋದೇನೋ ಅನ್ನಿಸ್ತಾ ಇದೆ. ನಿಮ್ಮ ಮಾತನ್ನು ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ತೇಜಸ್ವಿನಿ ಅವ್ರನ್ನ ಪ್ರಪೋಸ್ ಮಾಡೋಕ್ಕೆ ನಾನು ನಿಮ್ಮ ಪರ್ಮಿಷನ್ ಕೇಳ್ತಾ ಇದ್ದೀನಿ. ಪ್ರಧಾನ್ ಸರ್, ನಿಮ್ಮ ಮಾತನ್ನು ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ಎಲ್ಲನೂ ಇಲ್ಲೇ ಮರ್ತ್ಬಿಡೋಣ. ಏನೋ ಇದೊಂದು ವಿಷಯ ನನ್ನ ಮನಸ್ಸಿನಲ್ಲಿ ಬಂತು. ನೋಡಿ ಪ್ರಧಾನ್, ಇದಕ್ಕೆ ನೀವು ನನಗೆ ಇಷ್ಟ ಆಗೋದು. ಸರ್, ನೀವು ನನ್ನನ್ನು ಕೇಳ್ದೇನೆ ಆಕೆ ಹತ್ರ ಮಾತಾಡ್ಬೋದಾಗಿತ್ತು. ಆದರೆ ನನ್ನ ಪರ್ಮಿಷನ್ ತಗೊಂಡು ಆಕೆನ ಅಪ್ರೋಚ್ ಮಾಡ್ತಾ ಇದ್ದೀರಿ. ಇದು ನಿಮ್ಮ ದೊಡ್ಡತನ ತೋರಿಸುತ್ತೆ. ನಮ್ಮ ತೇಜಸ್ವಿನಿ ಮತ್ತೆ ಮದುವೆ ಆಗ್ತೀನಿ ಅಂತ ಒಪ್ಪೋದಾದರೆ ನಿಮಗಿನ ಬೆಟರ್ ಚಾಯ್ಸ್ ಆಕೆಗೆ ಸಿಕ್ಕೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸರ್, ನೋಡಿ ಪ್ರಧಾನ್, ಇದರಲ್ಲಿ ನನ್ನ ಅಭ್ಯಂತರ ಏನೂ ಇಲ್ಲ. ತೇಜಸ್ವಿನಿ ಬದುಕು ಚೆನ್ನಾಗಾಗಬೇಕು, ಅದು ನನಗೆ ಮುಖ್ಯ. ಅವಳು ತನ್ನ ಜೀವನ ಕಂಡುಕೊಳ್ಳೋದಾದರೆ ಅದಕ್ಕಿಂತ ಸಂತೋಷ ನನಗೆ ಬೇರೆ ಇಲ್ಲ. ನೀವು ಧಾರಾಳವಾಗಿ ಅವಳ ಜೊತೆ ಮಾತಾಡಿ. ಥ್ಯಾಂಕ್ ಯು ಸರ್. ಆದರೆ ಪ್ರಧಾನ್, ಇಷ್ಟು ದಿನ ನಾನು ಅವಳ ಮಾವ ಆಗಿದ್ದೆ. ಈಗ ಅವಳ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಬೇಕಾಗಿದೆ. ಅವಳು ಬದುಕು ರೂಪಿಸೋದು ನನ್ನ ಜವಾಬ್ದಾರಿ. ಆ ಮಗು ತನ್ನ ಭವಿಷ್ಯನ ರೂಪಿಸ್ಕೊಳ್ಳೋಕ್ಕೆ ನಮ್ಮನೆಗೆ ಬಂದ್ಲು. ಆದರೆ ಇಲ್ಲಿ ಭವಿಷ್ಯ ಸಿಗಲೇ ಇಲ್ಲ ಆಕೆಗೆ. ಅವಳ ಜೀವನ ಹೀಗೆ ಮೊರಟು ಹೋಗೋದು ನನಗಿಷ್ಟ ಇಲ್ಲ ಪ್ರಧಾನ್.
ನೀವು ಆ ದಿಕ್ಕಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ, ನನಗೆ ತುಂಬ ಸಂತೋಷ ಆಗಿದೆ. ತೇಜಸ್ವಿನಿ ನಿಮ್ಮ ಭಾವನೆಗಳಿಗೆ ಸ್ಪಂದಿಸೋದಾದರೆ ಅದಕ್ಕಿಂತ ಸಂತೋಷ ನನಗೆ ಬೇರೆ ಇಲ್ಲ. ಧಾರಾಳವಾಗಿ ಮಾತಾಡಿ, ಪ್ಲೀಸ್ ಗೋ ಅಹೆಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸಾಕ್ಷಿ, ಸಾರಿ ಪ್ರೇಮ್. ಪರವಾಗಿಲ್ಲ ಬಿಡ್ರಿ, ಏನಿಲ್ಲ, ರಾತ್ರಿ ಬರೋದು ಲೇಟ್ ಆಗುತ್ತೆ, ಅದನ್ನೇ ಹೇಳೋಣ ಅಂತ ಬಂದೆ. ಶರ್ಟು ಪರವಾಗಿಲ್ಲ ಬಿಡ್ರಿ, ಚೇಂಜ್ ಮಾಡ್ಕೊಂಡು ಹೋಗ್ತೀನಿ. ನೀವೇನು ಮನುಷ್ಯರೋ ಅಥವಾ ಕಲ್ಲೋ? ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಅಲ್ಲ, ನಿಮ್ಮ ಮೇಲೆ ನೀರು ಚೆಲ್ಲಿದ್ರು ಸುಮ್ಮನೆ ಬಂದು ಶರ್ಟ್ ಚೇಂಜ್ ಮಾಡ್ಕೊಳ್ತಾ ಇದ್ದೀರಲ್ಲ. ಅದೇನು ದೊಡ್ಡ ವಿಷಯನಾ? ಏನೋ ಮಿಸ್ಟೇಕ್ ಆಯಿತು ಬಿಡಿ. ಹೌದು, ನಾನು ಮಿಸ್ಟೇಕ್ ಮಾಡಿದೆ. ಅದಕ್ಕೆ ನಿಮಗೆ ನನ್ನ ಮೇಲೆ ಕೋಪ ಬರಲಿಲ್ವಾ? ಅಥವಾ ಕೋಪ ಬಂದರೂ ಸಹಿಸ್ಕೊಂಡು ಸುಮ್ಮನೆ ಇದ್ದೀರಾ? ಇದ್ರಲ್ಲಿ ಕೋಪ ಮಾಡ್ಕೊಳಕ್ಕೆ ಏನ್ರಿ ಇದೆ? ನೀವೇನು ಬೇಕು ಅಂತ ಮಾಡಲಿಲ್ವಲ್ಲ. ಆದರೂ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ ನಿಮ್ಗೊಂದು ಕಾರಣ ಸಿಕ್ಕಿತ್ತು. ನೀವು ಹೊರಗಡೆ ಹೋಗೋದಕ್ಕೆ ರೆಡಿಯಾಗಿದ್ರಿ, ನಾನು ನಿಮ್ಮ ಶರ್ಟ್ ಹಾಳು ಮಾಡಿದೆ ಅಂತ ರೇಗ್ಬೋದಾಗಿತ್ತು. ಮಾತಿಗೆ ಮಾತು ಬೆಳೆಸಿ ಏನ್ರಿ ಪ್ರಯೋಜನ? ಸುಮ್ಮನೆ ಮನ್ಸು ಹಾಳಾಗ್ತಾ ಇರುತ್ತಷ್ಟೇ. ಹಾಗಿದ್ರೆ ನೀವೆಲ್ಲ ಮೌನವಾಗಿ ಸಹಿಸ್ಕೊಂಡ್ಬಿಟ್ರೆ ನಮ್ಮ ಮನಸ್ಸುಗಳು ಸರಿ ಹೋಗ್ಬಿಡತ್ತಾ? ಏನಾಗಿದೆ ಸಾಕ್ಷಿ ನಿಮಗೆ? ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಸುಮ್ಮನೆ ಇದ್ದು ನನಗೂ ಸಾಕಾಗಿ ಹೋಗಿದೆ ಪ್ರೇಮ್. ನಾನು ಬೈದ್ರೂ ಸಹಿಸ್ಕೋತೀರಾ, ಕೋಪ ಮಾಡ್ಕೊಂಡ್ರೂ ಸಹಿಸ್ಕೋತೀರಾ, ಕೂಗಾಡಿದ್ರೂ ಸಹಿಸ್ಕೋತೀರಾ. ನಿಮ್ಗೇನು ಫೀಲಿಂಗ್ಸೇ ಇಲ್ವಾ? ನೀವು ನನ್ನ ಮೇಲೆ ರೇಗಾಡಿ, ಕೋಪ ಮಾಡ್ಕೊಳ್ಳಿ, ಬೇಕಿದ್ರೆ ಎಡೆಟ್ ಹೊಡೆದ್ಬಿಡಿ. ನನ್ನ ತಪ್ಪಿಗೆ ಸರಿಯಾದ ಶಿಕ್ಷೆ ಅನ್ಕೊಳ್ತೀನಿ. ನನ್ನ ಮೇಲೆ ನನಗೆ ಸಿಂಪತಿ ಆದರೂ ಬರುತ್ತೆ. ಆದರೆ ನೀವು ನಾನು ಕೊಡೋ ಟಾರ್ಚರ್ನೆಲ್ಲ ಹೀಗೆ ಸಹಿಸ್ಕೊಂಡು ದೇವ್ರ ಹಾಗೆ ಕಲ್ಲಾಗಿ ನಿಂತ್ಬಿಟ್ರೆ ನನ್ನ ಬಗ್ಗೆ ನನಗೆ ಹೀನಾಯ ಅನಿಸುತ್ತೆ ಪ್ರೇಮ್. ನನ್ನನ್ನು ನಾನೇ ಹೇಟ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದೀನಿ. ನಿಮ್ಮ ಒಳ್ಳೆತನ ನನ್ನ ಉಸಿರು ಕಟ್ಟಿಸ್ತಾ ಇದೆ. ಒಳ್ಳೆತನ ತೋರಿಸ್ಕೊಂಡು ನಾನೇನು ದೊಡ್ಡ ಮಹಾತ್ಮ ಆಗಿಲ್ಲ ಸಾಕ್ಷಿ. ನಾವು ಬಡತನದಲ್ಲಿ ಬೆಳೆದವರು, ಮೊದಲಿಂದನೂ ತಾಳ್ಮೆನ ಬೆಳೆಸ್ಕೊಂಡೇ ಬಂದಿದ್ದೀವಿ. ಅದು ನನ್ನ ಸಹಜವಾದ ಗುಣ ಅಷ್ಟೇ. ನಾನು ಸ್ಪಾಂಟೇನಿಯಸ್ ಆಗಿ ನಡ್ಕೊಂಡ್ರು ಅದು ನಿಮಗೆ ಅತಿಶಯ ಅನಿಸ್ತಾ ಇದೆ ಅಷ್ಟೇ. ಇಲ್ಲ ಪ್ರೇಮ್, ನನ್ನ ಕೋಪ ಅಸಹನೆ ದಿನದಿನಕ್ಕೆ ಜಾಸ್ತಿನೇ ಆಗ್ತಾ ಇದೆ. ಮದುವೆ ಆದಾಗಿಂದ ಒಂದು ದಿನಾನೂ ನಾನು ನಿಮ್ಮನ್ನು ಸುಖವಾಗಿಟ್ಟಿಲ್ಲ. ಇಷ್ಟು ಕೆಟ್ಟೋಳಾಗಿರೋ ನನ್ನನ್ನು ಹೇಗೆ ಸಹಿಸ್ಕೋತೀರಿ? ನನ್ನನ್ನು ದ್ವೇಷಿಸಬೇಕು ಅಂತ ಅನ್ಸಲ್ವಾ ನಿಮಗೆ? ಇಲ್ಲ, ನೀವೆಷ್ಟೇ ಕೋಪ ಮಾಡಿಕೊಂಡ್ರು ನಾನು ನಿಮ್ಮನ್ನು ದ್ವೇಷಿಸಲ್ಲ. ಅಲ್ಲ, ಇಷ್ಟು ನನ್ನ ಮೇಲೆ ರೇಗಾಡ್ತಿರಲ್ಲ, ನೀವು ನಿಜಕ್ಕೂ ನನ್ನನ್ನು ದ್ವೇಷಿಸ್ತೀರಾ? ಇಲ್ಲ, ನಿಮ್ಮ ಬಗ್ಗೆ ಗೌರವ ಇದೆ, ವಿಶ್ವಾಸ ಇದೆ, ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂದ್ಕೊಳ್ತೀನಿ. ಆದರೆ ನಿಮ್ಮ ಒಳ್ಳೆತನ ತಾಳ್ಮೆ ನೋಡಿದಾಗಲೆಲ್ಲ ನಾನು ಅದಕ್ಕೆ ಈಕ್ವಲ್ ಅಲ್ಲ ಅಂತ ಇರಿಟೇಟ್ ಆಗುತ್ತೆ. ಆಗ ನಾನು ನಿಮ್ಮನ್ನು ತುಂಬ ಹರ್ಟ್ ಮಾಡಿಬಿಡ್ತೀನಿ. ಯಾಕೆ ಹೀಗಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಸಿಂಪಲ್ ಸೈಕಾಲಜಿ. ಅನಿರುದ್ಧ್ ನಿಮಗೆ ಮಾಡಿರೋ ಮೋಸ ನಿಮ್ಮ ಮನಸ್ಸಿನ ಮೇಲೆ ಆಳವಾದ ಗಾಯ ಮಾಡಿದೆ. ಏನೋ ದೊಡ್ಡ ಅಪರಾಧ ಆಗಿಬಿಟ್ಟಿದೆ ಅಂದ್ಕೊಂಡಿದ್ದೀರಾ. ಅದಕ್ಕೆ ತಕ್ಕ ಹಾಗೆ ನೀವು ಶಿಕ್ಷೆ ಅನುಭವಿಸಿಲ್ಲ ಅಂತ ನಿಮಗೆ ಗಿಲ್ಟ್ ಕಾಡ್ತಾ ಇದೆ. ನಿಮ್ಮನ್ನು ಮದುವೆ ಆಗಿ ನಾನು ನನ್ನ ಲೈಫ್ನ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಗಿಲ್ಟ್ ಫೀಲಿಂಗ್ ಕಾಡ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿ. ಆ ಫ್ರಸ್ಟ್ರೇಷನ್ನ ಹೇಗೆ ಹೊರಗೆ ಹಾಕ್ಕೊಳ್ತೀರಾ ಹೇಳಿ? ಅದಕ್ಕೆ ನಾನು ನೋಡಿದಾಗೆಲ್ಲ ಇರಿಟೇಟ್ ಆಗ್ತೀರಾ, ರೇಗಾಡ್ತೀರಾ.
ನೀವು ಹೇಳೋದು ಒಂದು ವಿಧದಲ್ಲಿ ಸರಿ ಅನಿಸುತ್ತೆ ಪ್ರೇಮ್. ಎಷ್ಟೋ ಸಲ ನಾನು ಅಂದ್ಕೊಳ್ತೀನಿ, ನಾನು ಹೀಗೆ ನಿಮಗೆ ಪದೇ ಪದೇ ಹರ್ಟ್ ಮಾಡೋದ್ರಿಂದ ನೀವು ನನ್ನಿಂದ ದೂರ ಹೋಗಿ ಹೊಸ ಲೈಫ್ನ ಶುರು ಮಾಡ್ತೀರಾ. ಹಾಗಾದರೂ ನಿಮಗೆ ನನ್ನಿಂದ ಬಿಡುಗಡೆ ಆಗಲಿ ಅಂತ. ನೀವೇನ್ರಿ ತಪ್ಪು ಮಾಡಿದ್ದೀರಾ ನಿಮ್ಮಿಂದ ಬಿಡುಗಡೆಯಾಗಿ ನಾನು ದೂರ ಹೋಗೋದಕ್ಕೆ? ಏನು ಮಾಡಿಲ್ಲ ಹೇಳಿ? ಒಂದಿನ ನಿಮ್ಮನ್ನು ಗಂಡ ಅನ್ನೋ ಹಾಗೆ ನಡೆಸ್ಕೊಳ್ಳಿಲ್ಲ. ನೀವು ಹಾಸ್ಪಿಟಲ್ ಪ್ಯಾಕೇಜ್ ತಂದಿದ್ದಕ್ಕೆ ನಿಮ್ಮ ಮೇಲೆ ರೇಗಾಡಿ ನಿಮ್ಮನ್ನು ಅವಮಾನ ಮಾಡಿದೆ. ನೀವು ತಂದಿರೋ ಪೋಸ್ಟರ್ಗಳನ್ನ ಹರಿದು ಹಾಕಿದೆ. ನಿಮ್ಮ ಮನಸ್ಸಿಗೆ ಚುಚ್ಚೋ ಹಾಗೆ ಹಂಗಿಸ್ದೆ. ಸಾಕ ಟಾರ್ಚರು? ಇನ್ನೂ ಬೇಕಾ? ನಿಮಗೆ ಸಾರಿ ಹೇಳೋಣ ಅಂದರೆ ಮುಖ ಕೊಡೋಕ್ಕೂ ಆಗ್ತಿಲ್ಲ ನನಗೆ. ನಾನೇನೋ ದೊಡ್ಡ ಮನುಷ್ಯ ಅಂತ ನೀವು ಅಂದ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ? ನಿಜ ಹೇಳಬೇಕು ಅಂದರೆ ಜೀವನದಲ್ಲಿ ನಾನು ಬೇಜಾನ್ ತಪ್ಪುಗಳನ್ನ ಮಾಡಿದ್ದೀನಿ. ನಿಮ್ಗೊಂದು ವಿಷಯ ಗೊತ್ತಾ? ನಾನು ಹೈಸ್ಕೂಲ್ನಲ್ಲಿದ್ದಾಗ ಕಳ್ತನ ಮಾಡಿಬಿಟ್ಟಿದ್ದೆ. ಹೌದ್ರಿ, ಮನೇಲಿ ತಾತ ತುಂಬ ಸ್ಟ್ರಿಕ್ಟು. ಕೇಳಿದ್ದನ್ನೆಲ್ಲ ಕೊಡಿಸ್ತಾ ಇರಲಿಲ್ಲ. ಆಗ ಸಿಕ್ಕಾಬಟ್ಟೆ ದುಡ್ಡಿನ ಪ್ರಾಬ್ಲಮ್ ಇತ್ತು. ಫ್ರೆಂಡ್ಸ್ ಹತ್ರ ಇರೋ ವಸ್ತುನೆಲ್ಲ ನೋಡಿದಾಗ ನನಗೂ ಸಿಕ್ಕಾಬಟ್ಟೆ ಆಸೆ ಆಗ್ತಾಯಿತ್ತು. ಆದರೆ ಏನು ಮಾಡೋದು? ಏನೂ ಕೊಡಿಸ್ತಾ ಇರಲಿಲ್ಲ. ಹೊಟ್ಟೆ ಕಿಚ್ಚಾಗ್ತಾಯಿತ್ತು. ಇನ್ನೊಂದು ವಿಷಯ ಹೇಳಿದ್ರೆ ನೀವಿನ್ನೂ ಆಶ್ಚರ್ಯ ಪಟ್ಕೋತೀರಾ. ದುಡ್ಡಿನ ಪ್ರಾಬ್ಲಮ್ ಆಗಿ ಫೀಸ್ ಕಟ್ಟಿರಲಿಲ್ಲ. ಆಗ ನನ್ನ ಫ್ರೆಂಡು ಫೀಸ್ ಕಟ್ಟೋಕ್ಕೆ ಅಂತ ದುಡ್ಡು ತಂದಿದ್ದ. ನಾನು ಗುಟ್ಟಾಗಿ ಎತ್ತಿಟ್ಕೊಂಡ್ಬಿಟ್ಟಿದ್ದೆ. ಆ ವಿಷಯ ಟೀಚರ್ಗೆ ಗೊತ್ತಾಗೋಯ್ತು. ಇದರಿಂದ ತಾತ ತುಂಬ ಅಪ್ಸೆಟ್ ಆಗಿದ್ರು. ತಾತ ಮತ್ತು ಅಪ್ಪ ಇಬ್ಬರು ಒಂದು ವಾರ ನನ್ನನ್ನು ಮಾತಾಡ್ಸಿರ್ಲಿಲ್ಲ. ಆಗಲೇ ತಾತ ನನ್ನನ್ನು ಕರೆದು ಕಳ್ತನ ಮಾಡೋದು ಎಷ್ಟು ದೊಡ್ಡ ತಪ್ಪು ಅಂತ ಬುದ್ಧಿ ಹೇಳಿದ್ರು. ಅವತ್ತೇ ಕೊನೆ. ಅದಾದ್ಮೇಲಿಂದ ಯಾವತ್ತೂ ಲೈಫ್ನಲ್ಲಿ ಆ ತಪ್ಪನೇ ಮಾಡಿರಲಿಲ್ಲ ನಾನು. ನೀವೇನೋ ತಪ್ಪು ಮಾಡಿಬಿಟ್ಟಿದ್ದೀರಾ, ಅದಕ್ಕೆ ಶಿಕ್ಷೆ ಅನುಭವಿಸ್ಬೇಕು ಅನ್ನೋ ರಾಂಗ್ ಕಾನ್ಸೆಪ್ಟು ನಿಮ್ಮ ಮನಸ್ಸಿನಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಮೊದಲು ಅದನ್ನು ಕಿತ್ತಾಕಿ. ಲೈಫ್ನ ಈಸಿಯಾಗಿ ತಗೊಳ್ರಿ, ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ತಪ್ಪುಗಳು ಎಲ್ಲರ ಲೈಫ್ನಲ್ಲೂ ನಡೆಯುತ್ತೆ. ಅದನ್ನು ತಿದ್ಕೊಂಡು ಮುಂದೆ ಹೋಗ್ಬೇಕಷ್ಟೆ. ಸರಿ, ನಾನಿನ್ನು ಹೊರಡ್ತೀನಿ. ಪ್ರೇಮ್, ಒಂದು ನಿಮಿಷ. ಐ ಆಮ್ ಸಾರಿ ಪ್ರೇಮ್, ನಿಮಗೆ ತುಂಬ ಹರ್ಟ್ ಮಾಡಿದ್ದೀನಿ. ಇದನ್ನು ಆದಷ್ಟು ಇನ್ಮೇಲೆ ಅವಾಯ್ಡ್ ಮಾಡ್ತೀನಿ. ಐ ಆಮ್ ರಿಯಲಿ ವೆರಿ ಸಾರಿ. ಸರಿ, ಬರ್ತೀನಿ.
ತೇಜಸ್ವಿನಿ ಅವರೇ, ಇದೇ ಆಶ್ರಮದ ಬಗ್ಗೆ ನಾನು ಮಾತಾಡ್ತಾ ಇದ್ದಿದ್ದು. ಇಲ್ಲಿ ನಾನು ಆಗಾಗ ಬರ್ತಾನೆ ಇರ್ತೀನಿ. ಇಲ್ಲೊಬ್ಬರು ಗುರೂಜಿ ಇದ್ದಾರೆ, ತುಂಬ ಸ್ಪಿರಿಚುವಲ್ ಮನುಷ್ಯ. ನನಗೇನಾದರೂ ತೊಂದರೆ ಆದಾಗ ಅಥವಾ ಮನಸ್ಸಿಗೆ ಬೇಜಾರಾದಾಗ ಇವ್ರ ಹತ್ರ ಬಂದು ಸಲಹೆ ಸೂಚನೆ ತಗೋತೀನಿ. ಹೌದಾ? ಸೋ ನೈಸ್. ಬನ್ನಿ, ಇವತ್ತು ಅವ್ರನ್ನ ಭೇಟಿ ಮಾಡಿಸ್ತೀನಿ. ನಮಸ್ತೆ ಗುರುಜಿ. ನಮಸ್ತೆ. ನೀವು ಬಂದಿದ್ದು ಬಹಳ ಸಂತೋಷ ಆಯಿತು. ಇವ್ರು ಯಾರೋ ಗೊತ್ತಾಗಲಿಲ್ಲ. ಇವರು ತೇಜಸ್ವಿನಿ ಅಂತ. ಇವ್ರ ಆರ್ಟಿಕಲ್ನ ನೀವು ಚಿತ್ರಲೇಖ ಪತ್ರಿಕೆಯಲ್ಲಿ ಓದಿದ್ದೀರಾ? ಓಹ್, ಇವರೇನಾ ತೇಜಸ್ವಿನಿ ಅಂದರೆ? ಖಂಡಿತ ನಿಮ್ಮ ಲೇಖನ ನಾನು ಓದಿದ್ದೇನೆ. ನೀವು ನಮ್ಮ ಆಶ್ರಮಕ್ಕೆ ಬಂದಿದ್ದು ನಿಜಕ್ಕೂ ಬಹಳ ಸಂತೋಷ ಆಯಿತು. ಥ್ಯಾಂಕ್ ಯು ಸರ್. ಪ್ರಧಾನ್ ಅವರು ಆಗಾಗ್ಗೆ ಆಶ್ರಮಕ್ಕೆ ಬರ್ತಾನೆ ಇರ್ತಾರೆ. ನೀವು ಬಂದಿದ್ದು ಕೂಡ ನಿಜಕ್ಕೂ ಸಂತೋಷ. ಅಂದಹಾಗೆ ಗುರುಜಿ, ಇವರು ಸತ್ಯದೇವ್ ಅವ್ರ ಸೊಸೆ. ಓಹ್, ಈ ವಿಷಯ ನನಗೆ ಗೊತ್ತಿರಲಿಲ್ಲ. ಪ್ರಧಾನ್ ನಿಮ್ಮ ಆಶ್ರಮದ ಬಗ್ಗೆ ತುಂಬ ಹೇಳಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ ಅಂತ ಕರೆದ್ರು. ನಿಜಕ್ಕೂ ನಿಮ್ಮ ಆಶ್ರಮ ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಹೌದು, ಇದು ಬಡವರು, ನಿರ್ಗತಿಕರು ಅಂಥವ್ರನ್ನೆಲ್ಲ ಸೇರಿಸ್ಕೊಂಡು ಈ ಆಶ್ರಮ ನಡೆಸ್ತಾ ಇದ್ದೀವಿ. ಈ ಆಶ್ರಮದಲ್ಲಿ 28 ಜನ ನಿರ್ಗತಿಕರಿದ್ದಾರೆ. ಅವ್ರನ್ನೆಲ್ಲ ನೋಡ್ಕೊಳ್ತಾ ಇದ್ದೀವಿ ನಾವು. ಯಾರ ಸಹಾಯ ಇಲ್ಲದೆ ಈ ಆಶ್ರಮ ನಡೆಸ್ತಾ ಇದ್ದೀವಿ. ಇಲ್ಲಿ ಅವರ ಚಿಕಿತ್ಸೆ ಕೂಡ ಮಾಡ್ತಾ ಇದ್ದೀವಿ ನಾವು. ತುಂಬ ಸಂತೋಷ. ನಾನು ಆಶ್ರಮನ ಒಂದು ಸುತ್ತ ಹಾಕ್ಬೋದಾ? ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಬರಿಬೇಕು ಅಂತಿದ್ದೀನಿ. ಖಂಡಿತ, ನಡೀರಿ.